ಗಾಯ್ಸ್ ಹೇಳ್ದಂಗೆ ಮೊದಲನೇ ಸ್ಥಾನದಲ್ಲಿ ನಮ್ಮ RCB ಬಂದೇ ಬಿಡ್ತು ಗುರು. ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಟೀಮ್ ಯಾರ್ದಪ್ಪ ಅಂದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇವತ್ತಿನ ಮ್ಯಾಚ್ ಗೆದ್ಬಿಟ್ಟು ನಮ್ಮವರು ಟಾಪ್ 1ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಕ್ರೆಡಿಟ್ ಕೊಡ್ಲೇಬೇಕು ಗುರು. ಆಡಿರೋ 4ಕ್ಕೆ 4 ಮ್ಯಾಚ್ಗಳಲ್ಲೂ ಕೂಡ 200 ರನ್ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಓಡಿಸ್ಕೊಂಡಿದ್ರು. ಬಟ್ ಇವತ್ತಿನ ಎಂತ ಬೌಲಿಂಗ್ ಬಂತು ಅಂದ್ರೆ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಬೌಲರ್ ಕೂಡ ಅವರ ರೋಲ್ನ ಸಿಕ್ಕಾಪಟ್ಟೆ ಸೂಪರ್ ಪ್ಲೇ ಮಾಡಿದ್ದಾರೆ. ಕೇವಲ 140+ ರನ್ ಅನ್ನ ಇಲ್ಲಿ ಹೊಡೆಸ್ಕೊಂಡಿದ್ದಾರೆ. ಈಸಿಯಾಗಿ ಈ ಒಂದು ಚೇಸ್ನ ನಮ್ಮ RCB ದವರು 15+ ಓವರ್ಗಳಲ್ಲೇ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ. ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಪಾಯಿಂಟ್ ಟೇಬಲ್ ತೆಗೆದು ನೋಡಿದಾಗ ನಂಬರ್ 1 ಯಾರಪ್ಪ ಅಂದ್ರೆ RCB. ಹಾಗೂ ಆರೆಂಜ್ ಕ್ಯಾಪ್ ಪಟ್ಟಿ ನೋಡೋದಾದ್ರೆ ನಂಬರ್ 1 ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಗುರು. ಅವರ ಕಿರೀಟನ ಮತ್ತೆ ಏರಿಸ್ಕೊಂಡಿದ್ದಾರೆ ತಮ್ಮ ಮುಡಿಗೆ. ನಂಬರ್ 1 ಸ್ಥಾನದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. 3ನೇ ಸ್ಥಾನದಲ್ಲಿ ನಮ್ಮ ಕ್ಯಾಪ್ಟನ್ ರಜತ್ ಪಡಿದಾರ್ ಇದ್ದಾರೆ. ಮುಂದೆ ಮ್ಯಾಚ್ ಮತ್ತೆ ಏರುಪೇರು ಆಗ್ಬೋದು ಆರೆಂಜ್ ಕ್ಯಾಪ್. ಬಟ್ ಇವಾಗ ಇರೋ ಟೈಮ್ ಅಲ್ಲಿ ಆರೆಂಜ್ ಕ್ಯಾಪ್ ಯಾರ ಹತ್ರ ಇದೆ ಅಂದ್ರೆ ಅದು ನಮ್ಮ ಕಿಂಗ್ ಕೊಹ್ಲಿ ಗುರು. ಕಿಂಗ್ ಕೊಹ್ಲಿ ಹತ್ರ ಇದೆ ಗುರು ಆರೆಂಜ್ ಕ್ಯಾಪ್. ಇವತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಜಾಸ್ ಅಜಲೂಡ್ ಯಾವ ತರ ಒಂದು ಬೌಲಿಂಗ್ ಮಾಡಿದ್ರು ಅಂದ್ರೆ ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು. 3 ಓವರಲ್ಲಿ ಕೇವಲ 10 ರನ್ ಕೊಟ್ಟಿದ್ರು. ಲಾಸ್ಟ್ ಓವರ್ ಒಂದ್ ಸ್ವಲ್ಪ ರನ್ ಜಾಸ್ತಿ ಓಡಿಸ್ಕೊಂಡ್ರು. ಇದಲ್ಲದೆ ಭುವಿ ಅವ್ರಿಗೆ ಇವತ್ತು 3 ವಿಕೆಟ್ ಸಿಕ್ತು. ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು. ಇವ್ರ ಜೊತೆ ರಾಸಿಕ್ ಅವರು ಕೂಡ ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು ಗುರು. ಪ್ಲೇಯಿಂಗ್ 11 ಅಲ್ಲಿ ಇನ್ಮೇಲೆ ರಾಸಿಕ್ ಅವ್ರನ್ನ ಆಡಿಸೋದು ಖಚಿತವಾಗಿದೆ. ಯಾವ ತರ ಒಂದು ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಅಂದ್ಬಿಟ್ಟು ಆಲ್ರೆಡಿ ನೋಡಿದ್ದೀರಾ. ಹೋದ್ ಮ್ಯಾಚ್ ಅಲ್ಲೂ ಕೂಡ ಮುಂಬೈ ಮೇಲೆ ಸಖತ್ತಾಗಿ ಆಡಿದ್ರು. ಇವತ್ತು LSG ಮೇಲೆ ಕೂಡ ಸೂಪರ್ ಆಗಿ ಆಡಿದ್ರು. ಬಟ್ ಬ್ಯಾಡ್ ಲಕ್ ಫಾರ್ ರಿಷಬ್ ಪಂತ್. ನನಗೂ ಕೂಡ ಎಲ್ಲ ಒಂದು ಸ್ವಲ್ಪ ನೋವಾಯ್ತು ಅವ್ರಿಗೆ ಏಟ್ ಬಿದ್ದ ತಕ್ಷಣ. ಅದರಲ್ಲೂ ನಮ್ಮ ಇಂಡಿಯನ್ ಪ್ಲೇಯರ್ ರಿಷಬ್ ಪಂತ್ ಅವ್ರಿಗೆ ಏಟ್ ಬಿದ್ದು ಒಂದು ಸ್ವಲ್ಪ ಬೇಜಾರಾಯಿತು. ಬಟ್ ಬ್ಯಾಡ್ ಲಕ್, ಕಂಟಿನ್ಯೂಸ್ ಆಗಿ ಮ್ಯಾಚ್ನ ಸೋತ್ಕೊಂಡು ಬರ್ತಿದ್ದಾರೆ. ಬಟ್ ನಮ್ಮ RCB ಈ ಒಂದು ಮ್ಯಾಚ್ನ ಸಿಂಪಲ್ ಆಗಿ ಈಸಿಯಾಗಿ ಗೆದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಓಕೆ, ಮುಂದಿನ ಮ್ಯಾಚ್ ನೋಡೋದಾದ್ರೆ RCB ಅವ್ರದ್ದು DC ಮೇಲೆ ಇದೇ ಶನಿವಾರ ಮ್ಯಾಟ್ನಿ ಶೋ ಅಂದ್ರೆ ಮ್ಯಾಟ್ನಿ ಮ್ಯಾಚ್ ಇರುತ್ತೆ ಗುರು. 3:30 ಮ್ಯಾಚ್ ಸ್ಟಾರ್ಟ್ ಆಗತ್ತೆ. ಈ ಒಂದು ಮ್ಯಾಚ್ ಇದೇ ಶನಿವಾರ ನಡೆಯಲಿದೆ. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಡೆಲ್ಲಿ ಟೀಮ್ ಅಲ್ಲಿ ಕನ್ನಡಿಗ KL ರಾಹುಲ್ ಇದ್ರೆ, ಈ ಕಡೆ ನಮ್ಮ RCB ದವರು ಇರ್ತಾರೆ. ನೋಡೋಣ ಇವ್ರ ಮೇಲೆ ಯಾವ ತರ ಒಂದು ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇವ್ರ ಮೇಲೂ ಕೂಡ ನಮ್ಮ RCB ಗೆದ್ಬಿಟ್ಟು ನಂಬರ್ 1 ಸ್ಥಾನನ ಉಳಿಸ್ಕೊಳ್ಬೇಕು. ಬಟ್ ಇವತ್ತಿನ ಮ್ಯಾಚ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಮ್ಮ RCB ಅವ್ರದ್ದು ಈ ಕಡೆ ಬ್ಯಾಟಿಂಗು ಕೂಡ ಸೂಪರ್ ಆಗಿ ಆಡಿದ್ದಾರೆ, ಬೌಲಿಂಗ್ ಕೂಡ ಸೂಪರ್ ಆಗಿ ಮಾಡಿದ್ದಾರೆ, ಫೀಲ್ಡಿಂಗ್ ಕೂಡ ಬೊಂಬಾಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದರೂ ಕೂಡ ಈಸಿಯಾಗಿ ಚೇಸ್ನ ಮಾಡಿದ್ರು ನಮ್ಮ RCB ದವರು. ಮಾಡ್ಬಿಟ್ಟು NRR ನ ಮೇಂಟೈನ್ ಮಾಡಿಕೊಂಡು ನಂಬರ್ 1 ಸ್ಥಾನದಲ್ಲಿ ನಮ್ಮ RCB ಅವರು ಇದ್ದಾರೆ. 2ನೇ ಸ್ಥಾನದಲ್ಲಿ ರಾಜಸ್ಥಾನ್ ಅವರು ಇದ್ದಾರೆ. 3ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಇದ್ದಾರೆ. ಇದೇ ಒಂದು ಫಾರ್ಮ್ ನ RCB ಮೇಂಟೈನ್ ಮಾಡ್ಕೊಂಡು ಹೋದ್ರೆ, 2 ಬೌಲಿಂಗ್ ಹಾಗೂ ಬ್ಯಾಟಿಂಗ್ 2ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮುಂದಿನ ಎಲ್ಲಾ ಮ್ಯಾಚ್ಗಳು ಗೆದ್ಕೊಂಡು ಫಸ್ಟ್ ಸ್ಥಾನದಲ್ಲಿ ನಾವು ಉಳ್ಕೊಳ್ಬಹುದು. ಇದೇ ತರ ಎಲ್ಲಾ ಮ್ಯಾಚ್ಗಳಲ್ಲಿ ಪರ್ಫಾರ್ಮೆನ್ಸ್ ಬರಬೇಕು ಅನ್ನೋದು ನನ್ನ ಆಸೆ. ಓಕೆ, ಈ ಒಂದು ವಿಡಿಯೋದಲ್ಲಿ 3 ಪಾಯಿಂಟ್ಸ್ ಹೇಳಿದೀನಿ. ನಂಬರ್ 1 ಕಾನ್ಸ್ಟೇಬಲ್ ಯಾರಂದ್ರೆ RCB, ಹಾಗೂ ನಂಬರ್ 1 ಪ್ಲೇಯರ್ ಮೋಸ್ಟ್ ರನ್ಸ್ ಅಲ್ಲಿ ಯಾರಪ್ಪ ಇದ್ದಾರೆ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ, ಹಾಗೂ ಇವತ್ತಿನ ಮ್ಯಾಚ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿದೀನಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಂಥ ನನ್ನ ವೀಕ್ಷಕರಿಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.